ಹಾಯ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಬ್ಬಟ್ಟು ಅಂದರೆ ಹೋಳ್ಗೆ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಈ ಹೋಳ್ಗೆನ ನಾನು ಮಾಡಿರೋದಲ್ಲ, ನಮ್ಮ ಅತ್ತೆ ಮಾಡಿರೋದು. ನಾನು ಜಸ್ಟ್ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಹೇಗೆಲ್ಲ ಮಾಡೋದಂತ ನಿಮ್ಮ ಜೊತೆ ತೋರಿಸ್ಕೊಡೋಕ್ಕೆ ಅಂತ. ಮೊದಲಿಗೆ 1 ಗ್ಲಾಸ್ ಕಡಲೆಬೇಳೆನ ತೊಗೊಂಡಿದ್ದೀವಿ. 1 ಗ್ಲಾಸ್ ಕಡಲೆಬೇಳೆನ ತಗೊಂಡು ಅದನ್ನು ಚೆನ್ನಾಗಿ ಕುಕ್ಕರಲ್ಲೇ 5 ವಿಸಿಲ್ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡ ನಂತರ ಈ ಥರ ಮೆತ್ತಗೆ ಕುದಿಬೇಕು. ಅದನ್ನೇನು ಮಾಡಬೇಕಂದ್ರೆ ನೀರೆಲ್ಲ ಬೇಳೆಯಲ್ಲಿರುವ ನೀರಿನ ಅಂಶ ಎಲ್ಲ ಹೋಗುವವರೆಗೂ ಬಸ್ಕೋಬೇಕು. ಚೆನ್ನಾಗಿ ಬಸ್ಕೊಂಡ ನಂತರ ನಾವು ಎಷ್ಟು ಗ್ಲಾಸ್ ಬೇಳೆ ತೊಗೊಂಡಿರ್ತೀವೋ ಅಷ್ಟು ಗ್ಲಾಸ್ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡ ನಂತರ ಅದು ಬೆಲ್ಲ ಅದಾಗದೇ ಕರಗಿಬಿಡುತ್ತೆ. ಕರಗಲಿಲ್ಲ ಅಂದರೆ ಸ್ವಲ್ಪ ಒಲೆ ಮೇಲಿಟ್ಟು ಬಿಸಿ ಮಾಡಿಕೊಂಡ್ರೆ ಅದು ಕರಗಿ ಹೋಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಕರಗುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಸೋಪು ಇದ್ದರೆ ಶುಂಠಿ ಹಾಕ್ಕೋಬೇಕಾಗುತ್ತೆ. ನಾನು ಶುಂಠಿ ಹಾಕ್ಕೊಳ್ತಿಲ್ಲ, ಸ್ಕಿಪ್ ಮಾಡಿದರೂ ನಡೆಯುತ್ತೆ. ಏನಪ್ಪ ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತಂತ ಅಷ್ಟೇ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದನ್ನು ಮಿಕ್ಸರ್ಗೆ ಹಾಕ್ಕೋಬೇಕಾಗುತ್ತೆ. ಹೂರಣ ಏನಾದರೂ ಕರೆಕ್ಟ್ ಅದಕ್ಕೆ ಬರಲಿಲ್ಲ ಅಂದರೆ ಅವಲಕ್ಕಿನ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಅವಲಕ್ಕಿ ಮಾಡಿಕೊಂಡು ಅದನ್ನು ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಹೂರಣ ನಂದು ಚೆನ್ನಾಗೇ ಬಂದಿದೆ. ನೋಡಿ, ಇಷ್ಟು ಗಟ್ಟಿಯಾಗಿದ್ದರೆ ಹೋಳಿಗೆ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಮೆತ್ತಗಾದರೆ ಅವಲಕ್ಕಿ ಪುಡಿ ಮಾಡಿಕೊಂಡು ಕಲಿಸ್ಕೊಂಡ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಹೋಳಿಗೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ, ಈ ಅದಕ್ಕೆ ಹಿಟ್ಟನ್ನು ನಾವು ನಾದ್ಕೋಬೇಕಾಗುತ್ತೆ. ಆಗ ಮಾತ್ರ ಹೋಳಿಗೆ ಚೆನ್ನಾಗಿ ಬರುತ್ತೆ. ಬನ್ನಿ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಹಿಟ್ಟನ್ನು ಚೆನ್ನಾಗಿ ಈ ಥರ ಪ್ಲೇಟ್ ಥರ ಮಾಡಿಕೊಂಡು ಅದಕ್ಕೆ ಮುದ್ದೆ ಮಾಡಿ ಹೋಳಿಗೆ ಹೂರಣನ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಅದನ್ನು ಚೆನ್ನಾಗಿ ತುಂಬಬೇಕಾಗುತ್ತೆ. ಈ ಥರ ತುಂಬಿದ ತಕ್ಷಣ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ತಟ್ಟಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ. ನಂತರ ಲತ್ತನಿಗೆ ತಗೊಂಡು ನಿಧಾನಕ್ಕೆ ಶೇಪ್ ಮಾಡ್ಕೊಂಡು ಲಟ್ಟಿಸ್ಕೊತ ಹೋಗಬೇಕು. ಆಗ ನೀವು ಯಾವ ಸೈಜಲ್ಲಿ ಬೇಕಾದರೂ ಹೋಳಿಗೆನ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಉಂಡೆ ಮಾಡ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗುತ್ತೆ, ಚಿಕ್ಕದು ಮಾಡ್ಕೊಂಡಿದ್ರೆ ಚಿಕ್ಕದಾಗುತ್ತೆ. ಹಾಗೇನಿಲ್ಲ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಹೋಳಿಗೆ. ಹಿಟ್ಟಿಗೆ ಕಲರ್ ಬೇಕಾದಂದರೆ ಅರಿಶಿನ ಬೇಕಾದರೂ ಮಿಕ್ಸ್ ಮಾಡ್ಬೋದು ನೀವು, ಅಂದರೆ ಯೆಲ್ಲೋ ಕಲರ್ ಚೆನ್ನಾಗಿ ನೀಟಾಗಿ ಕಲರ್ ಬರುತ್ತೆ. ನಾವಿಲ್ಲಿ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹಿಟ್ಟಲ್ಲಿ ಕಲರ್ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅರಿಶಿನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಹೋಳಿಗೆ. ನೋಡಿ ಹೋಳಿಗೆ ರೆಡಿ ಆಗೋಯ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೋಳಿಗೆ. ದೊಡ್ಡದಾಗಿ ಮಾಡಿದ್ದಾರೆ ನಮ್ಮತ್ತೆ ಹೋಳಿಗೆನ. ನೋಡೋಕೆ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ನೋಡಿದರೆ ತಿನ್ಬೇಕು ಅನ್ನಿಸ್ತಿದೆ ಅಲ್ವಾ? ಎಲ್ರಿಗೂ ತುಂಬ ಸಖತ್ತಾಗಿದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.